ಹಾಯ್ ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಧೃತಿ ಲಾಗ್ಸ್ ಕನ್ನಡ ಚಾನಲ್. ಫಾಟ್ ಹೇಗೂ ಖಾಲಿ ಇತ್ತಲ್ಲ ಅಂದ್ಬಿಟ್ಟು ಅಮ್ಮ ಒಂದು ಫಾಟ್ಗೆ ಮೆಂತ್ಯ ಬೀಜ, ಇನ್ನೊಂದು ಫಾಟ್ಗೆ ಕೊತ್ತಂಬರಿ ಬೀಜನ ಹಾಕಿದ್ದಾರೆ. ಎರಡೂ ಒಂದೇ ದಿವಸ ಹಾಕಿದೆ, ಆದ್ರೂ ಬಂದಿದ್ದು ಬೇಗ ಮೆಂತ್ಯ ಸೊಪ್ಪು ಅಷ್ಟೇ. ಮೆಂತ್ಯ ಬೀಜ 3 ದಿನಕ್ಕೆ ಮೊಳಕೆ ಹೊಡೆದು 20 ದಿನದಲ್ಲಿ ಈ ರೀತಿ ಸೊಪ್ಪು ಬೆಳೆದು ನಿಂತಿದೆ. ಇವಾಗ ಕೊತ್ತಂಬರಿ ಸೊಪ್ಪು ನೋಡಿ 13 ದಿವಸಕ್ಕೆ ಇದು ಮೊಳಕೆ ಬರುತ್ತೆ ಬೀಜ, ಹಾಗಾಗಿ ಸ್ವಲ್ಪ ಇನ್ನು ಈಗ ಬಂದಿದೆ ಅಷ್ಟೇ. ತುಂಬ ಈಸಿಯಾಗಿ ಯಾವುದೇ ರೀತಿ ಗೊಬ್ಬರ ಇಲ್ದಲೆ ಮಾಮೂಲಿ ಮಣ್ಣಲ್ಲೇ ಮೆಂತ್ಯ ಸೊಪ್ಪನ್ನ ಹೇಗೆ ಬೆಳಿಬೋದು ನೋಡಿ, ತುಂಬ ಈಸಿಯಾಗಿ. ಯಾವುದೇ ರೀತಿ ಸ್ವಲ್ಪನೂ ಸೀಡ್ರೆಲ್ಲ ಅಂತಾರಲ್ಲ ಆ ರೀತಿ ಸ್ವಲ್ಪ ಚಿಕ್ಕ ಎಲ್ಲ ವೈಟಿಗೆಲ್ಲ ಇರುತ್ತೆ, ಆ ರೀತಿಯೂ ಇಲ್ಲ. ಸೊಪ್ಪು ಅಷ್ಟು ನೀಟಾಗಿ ಸೋಂಪಾಗಿ ಚೆನ್ನಾಗಿ ಬೆಳೆದಿದೆ. ನೀವು ಒಂದ್ಸಲ ಮನೇಲಿ ಹೇಗಿದ್ರು ಮೆಂತ್ಯ ಕಾಳು ಇದ್ದೇ ಇರುತ್ತಲ್ವ, ಯಾವುದಾದ್ರೂ ಫಾಟ್ ಅಥವಾ ಡಬ್ಬು ಆ ಥರ ಇದ್ದರೆ ಹಾಕಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಮೆಂತ್ಯ ಸೊಪ್ಪು. ಅಮ್ಮ ಬೀಜ ಹಾಕ್ಬೇಕಾದ್ರೆ ನಾನು ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರಲಿಲ್ಲ, ಹಾಗೆ ಮೊಳಕೆ ಬಂದಮೇಲೆ ಒಂದೆರಡು ಕ್ಲಿಪ್ಪಿಂಗ್ಸ್ನ ಇಟ್ಕೊಂಡಿದ್ದೆ. ಸೊಪ್ಪು ಹೇಗೂ ಚೆನ್ನಾಗಿ ಬಂತಲ್ಲ ವಿಡಿಯೋ, ಅದಕ್ಕೆ ಶೇರ್ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.